ಇನ್ನೊಮ್ಮೆ ಬಂದು ನಿಮ್ಮನ್ನು ಕೊಂದೇ ಬಿಡುತ್ತೇನೆ. ಜೀವ ಬೆದರಿಕೆ ಹಾಕಿದ ಅರವಿಂದ್ ಗೌಳಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಮಂಟೂರು ಗ್ರಾಮದ ನಿವಾಸಿಯಾಗಿರುವ ಅರವಿಂದ್ ಮಹದೇವಪ್ಪ ಗೌಳಿ ಆರೋಪಿತನ ಹೆಂಡತಿಯು ಹೆರಿಗೆಗೆ ಅಂತ ಯರಗಟ್ಟಿ ತಾಲೂಕಿನ ಆಲದಕಟ್ಟಿ ಗ್ರಾಮದ ತವರು ಮನೆಗೆ ಬಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ಆರೋಪಿಯಾದ ಅರವಿಂದ್ ಗೌಳಿ ತನ್ನ ಹೆಂಡತಿಗೆ ಮೇಲಿಂದ ಮೇಲೆ ವಿಡಿಯೋ ಕಾಲ್ ಮಾಡಿ ನಮ್ಮ ಮಗುವನ್ನು ತೋರಿಸು ಅಂತ ಹೇಳಿದ್ದರಿಂದ ಅವಳು ವಿಡಿಯೋ ಕಾಲ್ ಮುಖಾಂತರ ತನ್ನ ಮಗುವನ್ನು ಆರೋಪಿ ಅರವಿಂದನಿಗೆ ತೋರಿಸುತ್ತಿದ್ದಾಗ ಅವಳ ಕೈ ನೋಯುತ್ತಿದ್ದರಿಂದ ಅವಳು ಫೋನ್ ಕೆಳಗೆ ಇಟ್ಟಿದ್ದಾಳೆ. ಆರೋಪಿ ಅರವಿಂದ್ ಸಿಟ್ಟಾಗಿ ನನ್ನ ಮಗುವನ್ನು ನನಗೆ ತೋರಿಸಲು ನಿನ್ನ ಕೈ ನೋಯುತ್ತದೆ ಎಂದು ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ಲದೆ ನಿನ್ನ ಮನೆಯವರಿಗೂ ಬುದ್ಧಿ ಇಲ್ಲ, ನಿಮ್ಮ ತವರು ಮನೆಯವರಿಗೆ ಜೀವಂತ ಬಿಡುವುದಿಲ್ಲ ಅಂತ ಅವಾಚ್ಯ ಶಬ್ದಗಳಿಂದ ಬೈದಿದ್ದು, ಆಗ ಕಲ್ಪನಾ ತಾಯಿಯಾದ ಶ್ರೀಮತಿ ಮಹಾದೇವಿ ರಾಯಪ್ಪ ಕರಿಗಾರ್ ಇವಳು ಆರೋಪಿ ಅರವಿಂದನಿಗೆ ಯಾಕಪ್ಪ ನಾವೇನು ತಪ್ಪು ಮಾಡೇವಿ, ಹಿಂಗ್ಯಾಕೆ ನಮಗೆ ಮಾತಾಡುತ್ತಿ ಅಂತ ಕೇಳಿದ್ದಾರೆ. ಆರೋಪಿ ಅರವಿಂದ್ ಸಿಟ್ಟಾಗಿ ಈಗ ಅಲ್ಲಿಗೆ ಬಂದು ಕೊಂದೇ ಬಿಡುತ್ತೇನೆ ಅಂತ ದಿನಾಂಕ 2/5/2026ರಂದು ಶ್ರೀಮತಿ ಮಹಾದೇವಿ ರಾಯಪ್ಪ ಕರಿಗಾರ್ ಮನೆಗೆ ಬಂದು ಫಿರ್ಯಾದಿಯ ತಾಯಿಗೆ ಅವಾಚ್ಯ ಶಬ್ದಗಳಿಂದ ಫೋನಿನಲ್ಲಿ ಬಹಳ ಮಾತಾಡುತ್ತಿದ್ದೆ, ಈಗ ಎದುರಿಗೆ ಬಂದಿದ್ದೇನೆ, ಏನು ಮಾಡ್ಕೋತಿ ಮಾಡ್ಕೋ, ಈಗ ನಿನ್ನನ್ನು ಜೀವಂತ ಬಿಡುವುದಿಲ್ಲ ಅಂತ ಅಂದವನೇ ಫಿರ್ಯಾದಿಯ ತಾಯಿಗೆ ಕೊಲೆ ಮಾಡುವ ಉದ್ದೇಶದಿಂದ ಚಾಕುವಿನಿಂದ ಅವಳ ಹೊಟ್ಟೆಗೆ ಚುಚ್ಚಿ ಕೊಲೆ ಮಾಡಲು ಪ್ರಯತ್ನಿಸಿದ್ದಲ್ಲದೆ ಇದೊಮ್ಮೆ ಉಳಿದುಕೊಂಡಿದ್ದೀಯಾ, ಇನ್ನೊಮ್ಮೆ ಬಂದು ನಿಮ್ಮನ್ನು ಕೊಂದೇ ಬಿಡುತ್ತೇನೆ ಅಂತ ಜೀವ ಬೆದರಿಕೆ ಹಾಕಿದ್ದಾನೆ.